ನಳದಮಯಂತಿ ಭಾಗ 6. ಇಂದು ನಾವು ನಳದಮಯಂತಿ ಕಥೆಯ ಭಾಗ 6ರ ಕಥೆಯನ್ನು ಕೇಳೋಣ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ನಳದಮಯಂತಿ ಭಾಗ 6. ಆ ದೇವತೆಗಳು ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗುತ್ತಿದ್ದಾಗ ಅವರು ಕಲಿಯನ್ನು ಕಂಡರು. ಕಲಿಯನ್ನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದಾಗ ಕಲಿ ದಮಯಂತಿಯ ಸ್ವಯಂವರಕ್ಕೆಂದು ವಿದರ್ಭ ನಗರಕ್ಕೆ ಹೊರಟಿದ್ದೇನೆ ಎಂದ. ದೇವತೆಗಳು ನಕ್ಕು, ಅಯ್ಯೋ ಕಲಿಯೇ, ನೀನು ತುಂಬ ತಡವಾಗಿ ಬರುತ್ತಿದ್ದೀಯಾ. ಸ್ವಯಂವರ ನಡೆದು ದಮಯಂತಿ ನಳಮಹಾರಾಜನನ್ನು ವರಿಸಿದ್ದಾಳೆ ಎಂದು ತಿಳಿಸಿದರು. ಈ ವಿಷಯವನ್ನು ತಿಳಿದ ಕಲಿಗೆ ನಳನ ಮೇಲೆ ತುಂಬ ಅಸೂಯೆ ಉಂಟಾಯಿತು. ನಿಷಾದ ನಗರಕ್ಕೆ ಹೋಗಿ ನಳನ ಮೇಲೆ ಸೇಡು ತೀರಿಸಿಕೊಳ್ಳಲು ಆ ರಾಜ್ಯದ ಅವನತಿಯನ್ನು ಬಯಸಿದ. ಅದಕ್ಕಾಗಿ ಕಾಯುತ್ತಾ ಕುಳಿತ. ಹೀಗಿರಲು ನಳನು ಸಾಯಂಕಾಲ ಸಂಧ್ಯೋಪಾಸನೆ ಮಾಡುವ ಆತುರದಲ್ಲಿ ಹಿಮ್ಮಡಿಗಳು ನೆನೆಯದಂತೆ ಕಾಲು ತೊಳೆದ. ಆ ಅವಕಾಶವನ್ನು ಬಳಸಿ ಕಲಿ ನಳನಲ್ಲಿ ಪ್ರವೇಶಿಸಿದ. ಅನಂತರ ಕಲಿಯು ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದ ನಳನ ದಾಯಾದಿ ಪುಷ್ಕರನ ಬಳಿ ಬಂದನು. ಮುಂದಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಈ ರೀತಿ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.